ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು 2026 SSC GD ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಮ್ಯಾಥ್ಸ್ ಸೆಕ್ಷನಲ್ಲಿ ಚಾಪ್ಟರ್ ವೈಸ್ ಕ್ಲಾಸಸ್ಸಲ್ಲಿ ಸೆಕೆಂಡ್ ಚಾಪ್ಟರ್ ಆದ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಥರ್ಡ್ ಕ್ಲಾಸ್ ನೋಡುವ. ಈಗ ಆಲ್ರೆಡಿ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ 2 ಕ್ಲಾಸಸ್ ಅಪ್ಲೋಡ್ ಆಗಿದೆ. ಇನ್ನು ಯಾರೆಲ್ಲ ನೋಡಿಲ್ಲ ಪ್ಲೇಲಿಸ್ಟಲ್ಲಿದೆ, ಹೋಗಿ ನೋಡಿ. ಆಲ್ರೆಡಿ ಪರ್ಸೆಂಟೇಜ್ ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಪರ್ಸೆಂಟೇಜಲ್ಲಿ 3 ಕ್ಲಾಸಸ್ ಅಪ್ಲೋಡ್ ಆಗಿದೆ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಯಾರೆಲ್ಲ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ಕ್ಲಾಸ್ ಅಪ್ಲೋಡ್ ಆದಮೇಲೆ ವಿತ್ PDF ಜೊತೆ ನಿಮ್ಗೆ ಏನಿದೆ ಈ ಕ್ಲಾಸ್ ಮಾಡಿರೋ PDF ಸಿಗುತ್ತೆ. ಇನ್ನು ನೆಕ್ಸ್ಟ್ ಏನಿದೆ ನಮ್ಮ ತಯಾರಿ ಪ್ರಿಪರೇಷನ್ ಯಾವ ಎಕ್ಸಾಮ್ಗೆ, 2026 SSC GD ಎಕ್ಸಾಮ್ಗೆ ಇನ್ನೇನು ಎಷ್ಟು ಡೇಸ್ ಉಳಿದಿದೆ, ಎಷ್ಟು ತಿಂಗಳು ಉಳಿದಿದೆ. ಈಗ ಆಲ್ರೆಡಿ ಆಗಸ್ಟ್ ಕಂಪ್ಲೀಟ್ ಆಯಿತು. ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಇನ್ನು ಉಳಿದಿರೋದು ನಿಮಗೆ 4 ರಿಂದ 5 ತಿಂಗಳು ಅಷ್ಟೇ. ಜನವರಿ 1 ಹಿಡಿದ್ರೆ ಅಂದರೆ 5 ತಿಂಗಳು. ಫೆಬ್ರವರಿಲಿ ನಿಮ್ದು ಎಕ್ಸಾಮ್. ಈಗ ಏನು ಮಾಡಬೇಕು, ನೆಕ್ಸ್ಟ್ ಇದು ಒಂದೇ ತಿಂಗಳು ಏನಿದೆ, ಸೆಪ್ಟೆಂಬರ್ ಒಂದೇ ತಿಂಗಳು ಬಾಕಿ ಇರೋದು. ಅಕ್ಟೋಬರಲ್ಲಿ ನಿಮ್ಗೆ ಆಲ್ರೆಡಿ ನೋಟಿಫಿಕೇಷನ್ ಆಗುತ್ತೆ, ಅಪ್ಲಿಕೇಶನ್ ಹಾಕ್ಬೋದು ನೀವು. ಅಕ್ಟೋಬರಲ್ಲಿ ನೋಟಿಫಿಕೇಷನ್ ಆದರೆ ನವಂಬರಲ್ಲಿ ಎಂಡ್ ಆಗುತ್ತೆ ಅಪ್ಲಿಕೇಶನ್ ಡೇಟು. ಇನ್ನು ನೆಕ್ಸ್ಟ್ ನಿಮ್ಗೆ ಉಳಿದಿರೋ ಡಿಸೆಂಬರ್, ಜನವರಿ 2 ತಿಂಗಳು ಅಪ್ಲಿಕೇಶನ್ ಕರೆದಾದ್ಮೇಲೆ. ಹಾಗಾಗಿ ನೀವು ಇಲ್ಲಿಂದನೇ ಸ್ಟಡಿ ಸ್ಟಾರ್ಟ್ ಮಾಡೋದು ಒಳ್ಳೆಯದು. ಈಗ ನಾನು ಏನು ಹೇಳಿದ್ದೀನಿ, ನನ್ನ ಕ್ಲಾಸಸ್ಸಲ್ಲಿ ನಾನು ಮ್ಯಾಥ್ಸ್ ವಿತ್ ಕೀರ್ತಿ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ SSC GD ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನಾನು ಆಲ್ರೆಡಿ ಸ್ಟ್ರಾಟಜಿ ವಿಡಿಯೋದಲ್ಲೇ ಹೇಳಿದ್ದೀನಿ ಮ್ಯಾಥ್ಸಲ್ಲಿ ಏನೇನು ಮಾಡೋಣ ಅಂತ. ಮ್ಯಾಥ್ಸಲ್ಲಿ ಮೊದಲು ನಾವು ಚಾಪ್ಟರ್ ವೈಸ್ ಕ್ಲಾಸಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಏನಿದೆ 10 ಚಾಪ್ಟರ್ ಇದೆ. 10 ಚಾಪ್ಟರ್ ಇಂಪಾರ್ಟೆಂಟ್ ಏನಿದೆ, 10 ಚಾಪ್ಟರ್ನು ಕೂಡ ಎಷ್ಟು ಟೈಪ್ಸಲ್ಲಿ ಕ್ವಶನ್ ಕೇಳ್ಬೋದು ಅನ್ನೋದನ್ನ ಒಂದೊಂದು ಚಾಪ್ಟರಲ್ಲಿ 3 ರಿಂದ 4 ಕ್ಲಾಸ್ನ ಅಪ್ಲೋಡ್ ಮಾಡಿಕೊಂಡು ಕಂಪ್ಲೀಟ್ ಮಾಡಿ. ಅದಾದಮೇಲೆ ಏನಿದೆ, ನೆಕ್ಸ್ಟು ನಾವು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರಿಗೆ ಬರೋಣ. 1 ಕ್ವಶನ್ ಪೇಪರ್ ಅಂತ ತೊಗೊಂಡ್ರೆ ಏನಿದೆ 10 ಇಂಪಾರ್ಟೆಂಟ್ ಚಾಪ್ಟರ್ ಕೂಡ ಆ ಕ್ವಶನ್ ಪೇಪರಲ್ಲಿ ಕವರ್ ಆಗಿರಬೇಕು. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ನಿಮಗೆ ಒಂದು 30 ರಿಂದ 40 ಪೇಪರ್ ಬಿಡಿಸೋಣ. ಅದಾದಮೇಲೆ ಏನಿದೆ ರಿವಿಷನ್ಗೆ ಸ್ಟಾರ್ಟ್ ಮಾಡೋಣ. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಮುಗಿದಾದ್ಮೇಲೆ ರಿವಿಷನ್ ಸ್ಟಾರ್ಟ್ ಮಾಡೋಣ. ಫೈನಲ್ಲಾಗಿ ಏನಿದೆ ನಿಮಗೆ ಆಲಾಗಿ ಒಂದು 1 ಮಂತ್, 1.5 ಮಂತ್ ರಿವಿಷನ್ ಮಾಡಿದೆ ಅಂದರೆ ಕಂಪ್ಲೀಟಾಗಿ ನಿಮಗೆ ಮ್ಯಾಥ್ಸ್ ಫುಲ್ ಈಸಿ ಆಗುತ್ತೆ. ನಾನು ಹೇಳಿದ್ದೀನಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಬಿಡಿಸೋದು ವೆರಿ ವೆರಿ ಇಂಪಾರ್ಟೆಂಟು. ಪ್ರತಿದಿನ ಈವ್ನಿಂಗ್ ಏನಿದೆ ನಿಮ್ಮದು ಸ್ಟಡಿ ಕಂಪ್ಲೀಟ್ ಆದಮೇಲೆ ಟೆಕ್ಸ್ಟ್ ಬುಕ್ ಆ್ಯಪಲ್ಲಿ ವಿತ್ ಮೌಸ್ ಜೊತೆ ನೀವು ಪ್ರಾಕ್ಟೀಸ್ ಮಾಡೋದು ಭಾಳ ಒಳ್ಳೆಯದು. ಓಕೆ, ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಏನಿದೆ ಮೊದಲನೇ ಕ್ವಶನ್ ಏನಿದೆ, ಇದು ಏನಿದೆ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ 3rd ಕ್ಲಾಸ್ ಆಗಿದೆ. ಆಲ್ರೆಡಿ 2 ಕ್ಲಾಸ್ ಅಪ್ಲೋಡ್ ಆಗಿದೆ, ಇನ್ನೂ 1 ಕ್ಲಾಸ್ ಇದೆ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ. ಇವತ್ತಿನ ಫಸ್ಟ್ ಕ್ವಶನ್ ಏನಿದೆ, 5 ಅಂಗಿಯ ಕೊಂಡ ಬೆಲೆ 3 ಅಂಗಿಯ ಮಾರಿದ ಬೆಲೆಗೆ ಸಮನಾಗಿದ್ದರೆ ಶೇಕಡಾವಾರು ಲಾಭ ಎಷ್ಟು ಅಂತ ಇದೆ. ಈ ಥರ ಕ್ವಶನ್ ಬಂದರೆ ಏನು ಮಾಡಬೇಕು ಅಂದರೆ, ಇಲ್ಲಿ ಅವರು CP SP ಕೊಂಡ ಬೆಲೆ ಮತ್ತು ಮಾರಿದ ಬೆಲೆ ಎರಡನ್ನೂ ಕೊಟ್ಟು ಎಷ್ಟು ಶೇಕಡ ಲಾಭ ಆಗಿದೆ ಅಂತ ನಮಗೆ ಕೇಳ್ತಿದ್ದಾರೆ. ಈಗೇನು ಮಾಡಬೇಕು ಈ ಥರ ಪ್ರಾಬ್ಲಮ್ಸಲ್ಲಿ ಅಂದರೆ, ಈ ಪ್ರಾಬ್ಲಮ್ ಏನಿದೆ ಈ ಥರ ಕ್ವಶನಲ್ಲಿ CP ಮತ್ತು SP ಅದರಲ್ಲೂ ಬದಲಾಗುತ್ತೆ. ಯಾವ ರೀತಿ ಅಂತ ನೋಡೋಣ. ಇಲ್ಲೇನೇನು ಕೊಟ್ಟಿದ್ದಾರೆ ನಮಗೆ, CP SP ಕೊಂಡ ಬೆಲೆ ಮತ್ತು ಮಾರಿದ ಬೆಲೆ ಕೊಟ್ಟಿದ್ದಾರೆ. CP SP ಕೊಟ್ಟಿದ್ದಾರೆ. CP ಎಷ್ಟಿದೆ, 5 ಇದೆ. SP ಎಷ್ಟಿದೆ, 3 ಇದೆ. ಇದರ ಅರ್ಥ ಏನು, CP ಕೊಂಡ ಬೆಲೆ ಎಷ್ಟಿದೆ, 5 ಅಂತ ಹೇಳ್ತಿದ್ದಾರೆ. ಮಾರಿದ ಬೆಲೆ ಎಷ್ಟು ಹೇಳ್ತಿದ್ದಾರೆ, 3 ಅಂತ ಹೇಳ್ತಿದ್ದಾರೆ. ಈಗೇನಿದೆ ಇದು ಕೊಂಡ ಬೆಲೆ ಮತ್ತು ಮಾರಿದ ಬೆಲೆ ಅದರಲ್ಲೂ ಬದಲಾಗುತ್ತದೆ ಅಂತ ಹೇಳ್ತಿದ್ದೀನಿ. ಯಾವ ಥರ ಅಂದರೆ, CP ಜಾಗದಲ್ಲಿ SP ಹೋಗುತ್ತೆ, SP ಜಾಗದಲ್ಲಿ CP ಬರುತ್ತೆ. ಈಗ CP ಜಾಗದಲ್ಲಿ ಯಾವ್ದು ಬರಬೇಕು, SP ಬರಬೇಕು. SP ಎಷ್ಟಿದೆ, 3 ಇದೆ. ಈಗ SP ಜಾಗದಲ್ಲಿ ಯಾವ್ದು ಬರಬೇಕು, CP ಬರಬೇಕು. CP ಎಷ್ಟಿದೆ, 5 ಇದೆ. ಓಕೆ, ಅರ್ಥ ಆಯ್ತಲ್ಲ ಯಾವ ಥರ ಅಂತ. ಈಗೇನು ಮಾಡಬೇಕು ಅಂದರೆ, ಈಗ ನೀವು ಪ್ರಾಬ್ಲಮ್ ಲೆಕ್ಕನ ಬಿಡಿಸ್ಬೇಕಾಗಿರೋದು ಈಗ ಕೊಟ್ಟಿದ್ದಾರಲ್ಲ ಏನು ಮೇಲಿದೆ 5:3 ಈ ಈಕ್ವೇಷನಿಗಲ್ಲ, ಇಲ್ಲೇನಿದೆ 3:5 ಈ ಈಕ್ವೇಷನ್ನ ಹಾಕ್ಕೊಂಡು ನೀವೀಗ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಈ ಜಸ್ಟ್ ಏನಿದೆ ಮೇಲೆ 5:3 ಇದು ನಿಮಗೆ ಕೊಟ್ಟಿರುವ ಹೇಳಿಕೆಯಲ್ಲಿರುವ ಈಕ್ವೇಷನ್ ಅಷ್ಟೇ. ನಿಮ್ಗೆ ಹಾಕ್ಕೊಳ್ಳೋಕ್ಕೆ ಈ ಥರ ಕೊಟ್ಟಿರ್ತಾರೆ. ಅದಾದಮೇಲೆ ನಾವು ನೆಕ್ಸ್ಟ್ 2ನೇ ಸ್ಟೆಪ್ ಏನಿದೆ ನಾವು ಅದರಲ್ಲೂ ಬದಲು ಮಾಡಿ ಪ್ರಾಬ್ಲಮ್ನ ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ. ಓಕೆ, ನಮ್ಮ ಈ ಪ್ರಾಬ್ಲಮ್ನ ಮೊದಲನೇ ಸ್ಟೆಪ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ 2ನೇ ಸ್ಟೆಪ್ ಏನು ಮಾಡಬೇಕು ಅಂದರೆ, ಮೊದಲು ಕೊಟ್ಟಿರುವ ಈಕ್ವೇಷನ್ ಹಾಕ್ಕೊಂಡು ಅದಾದಮೇಲೆ ಅದರಲ್ಲೂ ಬದಲು ಮಾಡಿಕೊಂಡು 1ನೇ ಸ್ಟೆಪ್ ಕಂಪ್ಲೀಟ್ ಮಾಡ್ಕೊಂಡು 2ನೇ ಸ್ಟೆಪ್ ಏನು ಮಾಡಬೇಕು ಅಂದರೆ, ಈಗ ನಾವು ಕೊಂಡ ಬೆಲೆ ಮತ್ತು ಮಾರಿದ ಬೆಲೆ 2 ಬೆಲೆ ನಮಗೆ ಸಿಕ್ಕಿದೆ. ಕೊಂಡ ಬೆಲೆ ಎಷ್ಟಿದೆ, 3 ಇದೆ. ಮಾರಿದ ಬೆಲೆ ಎಷ್ಟಿದೆ, 5 ಇದೆ. ಎಕ್ಸಾಂಪಲ್, ಈಗ ಒಂದು ವಸ್ತುವನ್ನು ನೀವು 3 ರೂಪಾಯಿಗೆ ತಂದು 5 ರೂಪಾಯಿಗೆ ಮಾರಾಟ ಮಾಡಿದ್ದೀರಾ ಅಂದರೆ ನಿಮ್ಗೆ ಎಷ್ಟು ರೂಪಾಯಿ ಲಾಭ ಆದಂತೆ, 2 ರೂಪಾಯಿ ಲಾಭ ಆದಂತೆ. ಎಷ್ಟು ರೂಪಾಯಿ, 2 ರೂಪಾಯಿ. ಎಷ್ಟು ರೂಪಾಯಿಗೆ 2 ರೂಪಾಯಿ ಲಾಭ ಆದಂತೆ, 3 ರೂಪಾಯಿಗೆ. ಓಕೆ, ಪರ್ಸೆಂಟೇಜ್ ಎಷ್ಟು ಶೇಕಡಾವಾರು ಲಾಭ ಅಂತ ಕೇಳ್ತಿರೋದ್ರಿಂದ ಇಂಟು 100 ಮಾಡಬೇಕು. ಓಕೆ, ನೆಕ್ಸ್ಟ್ ಏನು ಮಾಡಬೇಕು, ಇಷ್ಟು ಈಕ್ವೇಷನ್ ಅಥವಾ ಈ ಪ್ರಾಬ್ಲಮ್ನ ನೀವು ಸಿಂಪ್ಲಿಫಿಕೇಷನ್ ಮಾಡಿದಾಗ ನಿಮ್ಗೆ ಫೈನಲ್ ಆನ್ಸರ್ ಸಿಗುತ್ತೆ. 3/100 ಅಂದರೆ 3/100 ಅಂದರೆ ಎಷ್ಟಾಗುತ್ತೆ, 3/100 ಅಂದರೆ 3 ಅಂದರೆ 33 33.33 100 ಆಗುತ್ತೆ.
ಇನ್ನು ನೆಕ್ಸ್ಟ್ ನಮಗೆ ಬಾಕಿ ಉಳಿದಿರೋದೇನು 2 ಉಳಿದಿದೆ. ಹಾಗಾಗಿ ಏನು ಮಾಡಬೇಕು, ಇಂಟು 2 ಮಾಡಬೇಕು. ಯಾವುದನ್ನು 3.332 ಅಂದರೆ 66.66% ಆಗುತ್ತೆ. ಆನ್ಸರ್ ಈಸ್, ನಿಮ್ಮ ಫೈನಲ್ ಆನ್ಸರ್ ಏನಾಗುತ್ತೆ, 66.66. ಯಾವ ಆಪ್ಷನಲ್ಲಿದೆ, ಸೆಕೆಂಡ್ ಆಪ್ಷನಲ್ಲಿದೆ. ಓಕೆ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಪ್ರಾಬ್ಲಮ್ಮು. ಎರಡನೇ ಆಪ್ಷನಲ್ಲಿದೆ. ನಿಮಗೆ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಒಂದು ಈಕ್ವೇಷನ್, ಕೊಂಡ ಬೆಲೆ ಮಾರಿದ ಬೆಲೆ ಎರಡನ್ನೂ ಕೊಟ್ಟಿದ್ದಾರೆ. ಸಿ ಪಿ ಎಸ್ ಪಿ ಹೇಗಿದೆ ಹಾಗೋ ಹಿಡ್ಕೊಂಡು, ಅದಾದಮೇಲೆ ನೀವು ಅದನ್ನು ಉಲ್ಟಾ ಅದಲು ಬದಲು ಮಾಡಿಕೊಂಡು ಏನಿದೆ ಕೆಳಗೆ ನೀವು ಉಲ್ಟಾ ಅಥವಾ ಅದಲು ಬದಲು ಮಾಡ್ಕೊಂಡಿರೋ ಈಕ್ವೇಷನ್ನಿಗೆ ಪ್ರಾಬ್ಲಮ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಈಗ ಎಸ್ ಪಿ 3 ಇದ್ದರೆ ಸಿ ಪಿ 5 ಇದೆ. ಇದರ ಅರ್ಥ ಏನು, 3 ರೂಪಾಯಿಗೆ ಒಂದು ವಸ್ತು ತಂದಿದ್ದೀರಾ, 5 ರೂಪಾಯಿಗೆ ಮಾರಿದ್ದೀರಾ. 3 ರೂಪಾಯಿಗೆ ತಂದು 5 ರೂಪಾಯಿಗೆ ಮಾರಿದ್ದೀರಾ ಅಂದರೆ ಎಷ್ಟು ಲಾಭ ಆದಂತೆ, 2 ರೂಪಾಯಿ ಲಾಭ ಆದಂತೆ. ಈ 2 ರೂಪಾಯಿ ಯಾವುದಕ್ಕೆ ಲಾಭ ಆಗಿದೆ, 3 ರೂಪಾಯಿಗೆ ಲಾಭ ಆಗಿದೆ. 3ಕ್ಕೆ ತಂದು 5ಕ್ಕೆ ಮಾರಿದಾಗ 2 ರೂಪಾಯಿ ಲಾಭ ಅಂದರೆ ಇಲ್ಲಿ 3ಕ್ಕೆ ಆಗಿರುತ್ತೆ. ಹಾಗಾಗಿ ಪರ್ಸೆಂಟೇಜ್ ಶೇಕಡಾವಾರು ಕೇಳ್ತಿರೋದ್ರಿಂದ ಇಂಟು 100 ಮಾಡಬೇಕು. ನೆಕ್ಸ್ಟ್ ಏನಿದೆ, ಸೆಕೆಂಡ್ನೇ ಸ್ಟೆಪ್ಪು ಸಿಂಪ್ಲಿಫಿಕೇಷನ್ ಮಾಡಬೇಕು. ಇನ್ನು 3/100 ಅಂದರೆ ಎಷ್ಟಾಗುತ್ತೆ, 33.33 ಆಗುತ್ತೆ. ಇನ್ನು ಬಾಕಿ ಉಳಿದಿರೋದೇನು 2 ಉಳಿದಿದ್ದ ಮೇಲೆ ಆ 2ಅನ್ನು ನೀವು 33.33 ಜೊತೆ ಇಂಟು ಮಾಡಿದರೆ ಅಂದರೆ ನಿಮಗೆ ಫೈನಲಾಗಿ ಆನ್ಸರ್ ಏನು ಸಿಗುತ್ತೆ, 66.66%. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಕ್ಲಾಸ್ ಏನಾದರೂ ಸ್ಪೀಡ್ ಅನ್ನಿಸ್ತು, ಭಾಳ ಜೋರಾಗಿ ಹೇಳ್ತಾ ಇದ್ದೀನಿ ಅಂದರೆ ನೀವು ಸೆಟ್ಟಿಂಗಲ್ಲಿ ಸ್ವಲ್ಪ ಕಡಿಮೆ ಹಿಡ್ಕೊಂಡು ನೋಡಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಥರ್ಡ್ ಕ್ವಶನ್ ಏನಿದೆ, ಇದು ಸೇಮ್ ಕ್ವಶನ್. ಈಗ ಏನು ಬಿಡಿಸಿದ್ದೀನಿ 1 and 2 ಕ್ವಶನ್, ಅದೇ ಕ್ವಶನ್ ಇದು. 6 ಪೆನ್ನು ಕೊಂಡ ಬೆಲೆ 5 ಪೆನ್ನಿನ ಮಾರಿದ ಬೆಲೆಗೆ ಸಮನಾಗಿದ್ದರೆ ಶೇಕಡಾವಾರು ಲಾಭ ಎಷ್ಟು ಅಂತ. ಇದು ನಿಮಗೆ ಹೋಮ್ವರ್ಕ್ ನಂಬರ್ 1 ಆಗಿರುತ್ತೆ ನಿಮಗಿದು. ಎಲ್ಲನೂ ಕೂಡ ನಾನೇ ಬಿಡಿಸಿದೆ ಅಂದರೆ ನಿಮಗಿಲ್ಲಿ ಯಾವ ಥರ ಪ್ರಾಬ್ಲಮ್ ಬಿಡಿಸೋದು ಅನ್ನೋದು ಅರ್ಥ ಆಗಲ್ಲ. ನೆಕ್ಸ್ಟು ಒಂದು ಕ್ಲಾರಿಟಿ ಬರಬೇಕು, ನಿಮಗೆ ಪರ್ಫೆಕ್ಟಾಗಿ ಅರ್ಥ ಆಗಬೇಕು. ಈ ಲೆಕ್ಕ ಎಕ್ಸಾಮಲ್ಲಿ ಬಂದರೆ ನಮ್ಗೆ ಬಿಡಿಸೋ ಅಂತ ನನಗೆ ಮೈಂಡ್ಸೆಟ್ ಇದೆ ಅಂತ ಗೊತ್ತಾಗಬೇಕು ಅಂದರೆ ಕೊಟ್ಟಿರೋ ಹೋಮ್ವರ್ಕ್ನ ನೀವು ಕಂಪಲ್ಸರಿ ಮಾಡಲೇಬೇಕಾಗುತ್ತೆ. ಇಲ್ಲಿ ನಾವು ಕ್ಲಾಸಲ್ಲಿ ಹೇಳ್ಕೊಡ್ತೀವಿ, ನೀವು ಇಲ್ಲಿ ಕ್ಲಾಸ್ ಕೂತಾಗ ಮಾತ್ರ ಕೇಳ್ತೀರಾ, ಆಮೇಲೆ ಬಿಟ್ಟು ಹೋಗ್ತೀರಾ ಅಂದರೆ ಅದಾಗಲ್ಲ. ನೆಕ್ಸ್ಟ್ ಫೋರ್ತ್ ಕ್ವಶನ್ ಏನಿದೆ, 4ನೇ ಕ್ವಶನ್ನು. ಕಾರನ್ನು 46% ನಷ್ಟದಲ್ಲಿ ಮಾರಾಟ ಮಾಡಿದರೆ ಕೊಂಡ ಬೆಲೆ ಮತ್ತು ಮಾರಿದ ಬೆಲೆ ನಡುವಿನ ವ್ಯತ್ಯಾಸ ಏನು ಅಂತ ಕೇಳಿದ್ದಾರೆ. ಈಗ ಆಲ್ರೆಡಿ ಒಂದು ಕಾರನ್ನು 46% ನಷ್ಟದಲ್ಲಿ ಮಾರಾಟ ಮಾಡಿದ್ದಾರೆ. ಹಾಗಾದರೆ ಕೊಂಡ ಬೆಲೆ ಮತ್ತು ಮಾರಿದ ಬೆಲೆ ನಡುವಿನ ವ್ಯತ್ಯಾಸ ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ರೇಷೋದಲ್ಲಿ ಏನು ಮಾಡಬೇಕು, ಈಗ ಕಾರನ್ನು 46% ನಷ್ಟದಲ್ಲಿ ಅಂದರೆ ಎಷ್ಟಾಗುತ್ತೆ ಅದರದ್ದು ರಿಯಲ್ ವ್ಯಾಲ್ಯೂ. ಈಗ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಚಾಪ್ಟರಲ್ಲಿ 20% ನಷ್ಟ ಅಂದರೆ ಯಾವ ಥರ ಬರ್ಕೊತೀವಿ, 80% ಅಂತ ಬರ್ಕೊತೀವಿ. ಅದೇ ಥರ 30% ನಷ್ಟ ಅಂದರೆ ಯಾವ ಥರ ಬರ್ಕೊತೀವಿ, 70% ಅಂತ ಬರ್ಕೊತೀವಿ. ಈಗ ಇದೇ ರೀತಿ ಅವ್ರು ಕೇಳಿರೋದು, ಕಾರನ್ನು ಆಲ್ರೆಡಿ 45% ನಷ್ಟದಲ್ಲಿ ಮಾರಾಟ ಮಾಡಿದ್ದಾರೆ. ಹಾಗಾದರೆ ಕೊಂಡ ಬೆಲೆ ಮತ್ತು ಮಾರಿದ ಬೆಲೆ ನಡುವಿನ ವ್ಯತ್ಯಾಸ. ಈಗ ನಾವೇನು ಮಾಡಬೇಕು, 45% ಆಲ್ರೆಡಿ ಮಾರಾಟ ಮಾಡಿದ್ದಾರೆ ಅಂದರೆ ಅದರ ರಿಯಲ್ ವ್ಯಾಲ್ಯೂ ಏನಾಗುತ್ತೆ, ಸಾರಿ ಇದು ಕ್ವಶನ್ ಏನಿದೆ 46%, 45 ಅಲ್ಲ, ನಾನು ಹೇಳಿದ್ದು 45 ಅಂತ, ಬಟ್ 46 ಅದು ನೀಟಾಗಿ ನೋಡಿಲ್ಲ. 46% ನಷ್ಟದಲ್ಲಿ ಆಲ್ರೆಡಿ ಮಾರಾಟ ಮಾಡಿದ್ದಾರೆ. 46% ನಷ್ಟದಲ್ಲಿ ಮಾರಾಟ ಮಾಡಿದ್ದಾರೆ ಅಂದರೆ ಎಷ್ಟಾಗುತ್ತೆ ನಮ್ಗೆ ರಿಯಲ್ ವ್ಯಾಲ್ಯೂ. ಪ್ರಾಫಿಟ್ ಆ್ಯಂಡ್ ಲಾಸ್ ಆಗಲಿ, ಪರ್ಸೆಂಟೇಜ್ ಆಗಲಿ, ಯಾವುದೇ ಚಾಪ್ಟರ್ ಆಗಲಿ, ಕೊಂಡ ಬೆಲೆ ಅಥವಾ ಯಾವುದೇ ಒಂದು ಪ್ರೈಸ್ ಏನಿದೆ, ಒಂದು ವಸ್ತುವಿನ ಬೆಲೆ ಏನು, ಎಷ್ಟು, ಒಂದು ಪರ್ಫೆಕ್ಟ್ ಪ್ರೈಸ್ ಕೊಟ್ಟಿಲ್ಲ ಅಂದರೆ, ನಿಗದಿತ ಬೆಲೆ ಕೊಟ್ಟಿಲ್ಲ ಅಂದರೆ ಅವರು ನಾವೇನಂತ ಬರ್ಕೋಬೇಕು, ಪ್ರಾಬ್ಲಮ್ ಬಿಡಿಸುವಾಗ, ಲೆಕ್ಕ ಬಿಡಿಸುವಾಗ ಈಸಿ ಆಗಬೇಕು ಅಂದರೆ ಗೊತ್ತಿಲ್ಲದ ವ್ಯಾಲ್ಯೂ ಅಥವಾ ಗೊತ್ತಿಲ್ಲದ ಮೌಲ್ಯವನ್ನು ನಾವು ಯಾವತ್ತೂ 100 ಅಂತ ಕನ್ಸಿಡರ್ ಮಾಡಬೇಕು. ಓಕೆ, ಆಗ ನಮಗೆ ಪ್ರಾಬ್ಲಮ್ ಬಿಡಿಸೋಕ್ಕೆ ಈಸಿ ಆಗುತ್ತೆ. ಈಗ ನಮಗಿಲ್ಲಿ ಕೊಂಡ ಬೆಲೆ ಅದರ ರಿಯಲ್ ಪ್ರೈಸ್ ಎಷ್ಟಿದೆ ಗೊತ್ತಿಲ್ಲ. ಹಾಗಾಗಿ ನಾವು CP ಕಾಸ್ಟ್ ಪ್ರೈಸು ಮತ್ತು ಸೆಲ್ಲಿಂಗ್ ಪ್ರೈಸು. ಕಾಸ್ಟ್ ಪ್ರೈಸ್ ಏನಿದೆ 100 ಅಂತ ಬರ್ಕೊಳ್ಳೋಣ. ಸೆಲ್ಲಿಂಗ್ ಪ್ರೈಸ್ ಹೇಳಿದ್ದಾರೆ ಆಲ್ರೆಡಿ 46% ನಷ್ಟದಲ್ಲಿ ಮಾರಾಟ ಮಾಡಲಾಗಿದೆ ಅಂದರೆ ಇಲ್ಲಿ ಏನಾಗುತ್ತೆ, ರಿಯಲ್ಲು 54% ಆಗುತ್ತೆ. ಈಗ ನಾವೇನು ಮಾಡಬೇಕು, ಇದಕ್ಕೆ ನಾವು ವ್ಯತ್ಯಾಸ ಅಥವಾ ರೇಷೋನ ತೆಗಿಬೇಕಾಗಿರೋದು. ಎಷ್ಟಾಗುತ್ತೆ, 2ರಿಂದ ಮಾಡೋಣ. 2 5 10, 1 0ಗೆ 1 0. ನೆಕ್ಸ್ಟು 2 2 4, 1 ಉಳಿತು, 14 ಆಯಿತು, 2 7 14. ನಮಗೆ ಫೈನಲ್ ಪ್ರೈಸ್ ಏನಿದೆ ಇದನ್ನು ನೆಕ್ಸ್ಟ್ ನಾವು ಮುಂದುವರ್ಸೋಕ್ಕಾಗಲ್ಲ, ಯಾಕಂದರೆ ಒಂದು ಬೆಸ ಇದೆ, ಒಂದು ಸರಿ ಇದೆ, ಒಂದು ಈವನ್ ನಂಬರ್ಸ್ ಇದೆ, ಒಂದು ಆಡ್ ನಂಬರ್ಸ್ ಇದೆ. ಹಾಗಾಗಿ ಇದನ್ನು ಪ್ರಾಬ್ಲಮ್ ಮುಂದುವರ್ಸೋಕ್ಕಾಗಲ್ಲ. ನಮಗೆ ಫೈನಲಾಗಿ ಆನ್ಸರ್ ಏನು ಸಿಕ್ತು, 50:27. ಆನ್ಸರ್ ಈಸ್ 50:27. ಯಾವ ಆಪ್ಷನಲ್ಲಿದೆ ನೋಡಿ, ಫಸ್ಟ್ ಆಪ್ಷನಲ್ಲಿದೆ. ಆನ್ಸರ್ ಈಸ್ 50:27. ಓಕೆ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಯಾವ ಥರ ಬಿಡಿಸಿದೆ ಅಂತ.
ಸಿ ಪಿ ಎಸ್ ಪಿ ಕೊಟ್ಟಿದ್ದಾರೆ, ಕೊಟ್ಟಿಲ್ಲ ಆದರೂ ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಈ ಮೈಂಡ್ಸೆಟ್ ನಿಮ್ಮ ಹತ್ರ ಇರಬೇಕು. ಏನಂದರೆ ಒಂದು ಗಣಿತ ಪ್ರಾಬ್ಲಮ್ ಲೆಕ್ಕ ಅಂದರೆ ಅವ್ರು ಕೊಟ್ಟಿಲ್ಲ ಅಂದ್ರೆ ನೀವು ಕ್ರಿಯೇಟ್ ಮಾಡ್ಕೊಂಡು ಹಾಕೋಣಂಗಿರಬೇಕು. ಈಗ ಒಂದು ಯಾವುದಾದ್ರೂ ಒಂದನ್ನಾದರೂ ಕೊಟ್ಟಿರ್ತಾರೆ. ಗಣಿತ ಪ್ರಾಬ್ಲಮ್ ಅಂದರೆ ಒಂದನ್ನು ಕೊಟ್ಟು ಅದಕ್ಕೆ ಹೋಲಿಸಿ ಇನ್ನೊಂದನ್ನು ಕೇಳೋದು. ಈಗ ಕೊಂಡ ಬೆಲೆ ಕೊಟ್ಟು ಮಾರಿದ ಬೆಲೆ ಕೇಳೋದು, ಮಾರಿದ ಬೆಲೆ ಕೊಟ್ಟು ಕೊಂಡ ಬೆಲೆ ಕೇಳೋದು. ಈ ಥರ ನೀವೇನು ಮಾಡಬೇಕು ಅಂದ್ರೆ ಇಲ್ಲಿ ಕ್ವಶನಲ್ಲಿ ಏನು ಕೊಟ್ಟಿದ್ರು, 46% ನಷ್ಟದಲ್ಲಿ ಮಾರಾಟ ಮಾಡಲಾಗಿದೆ ಅಂತ ಜಸ್ಟ್ ಅವರು ಮಾರಾಟ ಬೆಲೆ ಅಂದರೆ ಎಸ್ ಪಿ ಕೊಟ್ಟಿದ್ರು. ಇಲ್ಲಿ ಎಸ್ ಪಿ ಕೊಟ್ಟಿದ್ರು ಅಂದರೆ ಸಿ ಪಿನ ನೀವು ಓನಾಗಿ ಹಾಕ್ಕೋಬೇಕು, ಅಂದರೆ ಸ್ವಂತ ಬುದ್ಧಿಲಿ ಹಾಕ್ಕೋಬೇಕು. ಸಿ ಪಿ ಏನಾಗಿರುತ್ತೆ ಅನ್ನೋದನ್ನ ನೀವೇ ಹಾಕ್ಕೊಂಡು ಎಸ್ ಪಿಗೆ ಏನು ಕೊಟ್ಟಿರ್ತಾರೆ ರಿಯಲ್ ವ್ಯಾಲ್ಯೂ ಏನಾಗುತ್ತೆ ಅಂತ ಹಾಕ್ಕೊಂಡು ಅದಾದಮೇಲೆ ಲೆಕ್ಕ ಅಥವಾ ಪ್ರಾಬ್ಲಮ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಇಲ್ಲೇನಿದೆ ಗೊತ್ತಾ, 5th ಕ್ವಶನಲ್ಲಿ ಈಗೇನು ಬಿಡಿಸಿದ್ವಿ ನಾವು 4th ಕ್ವಶನಲ್ಲಿ ಅವರು ಪರ್ಸೆಂಟೇಜಲ್ಲಿ ಕೊಟ್ಟಿದ್ರು. 46% ನಷ್ಟದಲ್ಲಿ ಅಂತ ಕೊಟ್ಟು ನಮಗೆ ರೇಷೋ ಅನುಪಾತದಲ್ಲಿ ಕೇಳಿದ್ರು. ಇಲ್ಲಿ 5th ಕ್ವಶನ್ ಏನಿದೆ ಅವ್ರು ಆಲ್ರೆಡಿ ರೇಷೋದಲ್ಲಿ ಅನುಪಾತದಲ್ಲಿ ಕೊಟ್ಬಿಟ್ಟಿದ್ದಾರೆ. ಯಾವ ಥರ, ಕೊಂಡ ಬೆಲೆ ಮತ್ತು ಮಾರಾಟ ಬೆಲೆ ನಡುವಿನ ಅನುಪಾತ 20:25 ಆಗಿದ್ದರೆ ಶೇಕಡಾವಾರು ಲಾಭ ಎಷ್ಟು. ಇಲ್ಲಿ ನಮಗೇನು ಕೇಳಿದ್ದಾರೆ, ಪರ್ಸೆಂಟೇಜ್ ಶೇಕಡಾವಾರು ಲಾಭ ಎಷ್ಟು ಅಂತ ನಮಗೆ ಕೇಳಿದ್ದಾರೆ. ಯಾವುದನ್ನು ಕೊಟ್ಟು, ಅನುಪಾತ ರೇಷೋ ಕೊಟ್ಟು. ಇಲ್ಲಿ ಏನು ಕೇಳಿದ್ರು, ಅವರೇ ಪರ್ಸೆಂಟೇಜ್ ಶೇಕಡಾವಾರು ಕೊಟ್ಟು ನಮಗೆ ಅನುಪಾತದಲ್ಲಿ ರೇಷೋದಲ್ಲಿ ಕೇಳಿದ್ರು. ಇಲ್ಲೇನಿದೆ 5th ಕ್ವಶನಲ್ಲಿ ಅನುಪಾತದಲ್ಲಿ ಕೊಟ್ಟು ಪರ್ಸೆಂಟೇಜಲ್ಲಿ ಕೇಳ್ತಿದ್ದಾರೆ. ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಬೇಕು ಮೊದಲು. ಇಲ್ಲಿ ಏನು ಕೇಳ್ತಿದ್ದಾರೆ, ಏನು ಕೊಟ್ಟಿದ್ರು ಲಾಸ್ಟ್ ಪ್ರಾಬ್ಲಮಲ್ಲಿ. ಈಗ 4 ಏನು ಗೊತ್ತಾ, ಇದೆರಡು ಸೇಮ್ ಕ್ವಶನ್ ಏನಿದೆ 4 ಮತ್ತು 5, ಇಲ್ಲಿ ಏನು ಚೇಂಜಸ್ ಆಗಿದೆ ಅನ್ನೋದನ್ನ ಕಂಡುಹಿಡಿಯೋಕ್ಕೆ ಬರಬೇಕು ನಿಮಗೆ. ಎರಡು ಸೇಮ್ ಪ್ರಾಬ್ಲಮ್. ಇಲ್ಲಿ ರೇಷೋದಲ್ಲಿ ಕೊಟ್ಟು ಪರ್ಸೆಂಟೇಜಲ್ಲಿ ಕೇಳಿದರು, ಅಲ್ಲಿ ಪರ್ಸೆಂಟೇಜಲ್ಲಿ ಕೊಟ್ಟು ರೇಷೋದಲ್ಲಿ ಕೇಳ್ತಿದ್ದಾರೆ. ಇಷ್ಟೇ ಗೊತ್ತಾಗಬೇಕಾಗಿರೋದು ನಿಮಗೆ. ಓಕೆ, ಇಲ್ಲಿ ಸಿ ಪಿ ಎಸ್ ಪಿ ಕೊಂಡ ಬೆಲೆ ಮತ್ತು ಮಾರಿದ ಬೆಲೆ ನಡುವಿನ ವ್ಯತ್ಯಾಸ ಎರಡನ್ನೂ ಕೊಟ್ಟಿದ್ದಾರೆ. ಮೊದಲು ಅದನ್ನ ಹಾಕೋಣ. ಏನಿದೆ, ಸಿ ಪಿ ಎಸ್ ಪಿ ಎರಡನ್ನು ಕೊಟ್ಟಿದ್ದಾರೆ. ಎಷ್ಟು ಹೇಳ್ತಿದ್ದಾರೆ, ಸಿ ಪಿ 20 ಇಷ್ಟು ಎಸ್ ಪಿ 25. ಓಕೆ, 20:25 ಅಂತ ಹೇಳ್ತಿದ್ದಾರೆ. ಇದಕ್ಕೆ ನಾವಿವಾಗ ಪರ್ಸೆಂಟೇಜ್ನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಸಿ ಪಿ ಅಂದರೆ ಏನು, ಕೊಂಡ ಬೆಲೆ. ಎಸ್ ಪಿ ಆಗಿದೆ, ಸಾರಿ, ಅದು ಸಿ ಪಿ ಆಗಬೇಕು ಇಲ್ಲಿ. ಓಕೆ, ಸಿ ಪಿ ಅಂದರೆ ಏನು, ಕೊಂಡ ಬೆಲೆ ಎಷ್ಟಿದೆ 20 ಅಂತ ಹೇಳ್ತಿದ್ದಾರೆ. ಮಾರಿದ ಬೆಲೆ ಎಸ್ ಪಿ ಎಷ್ಟು ಹೇಳ್ತಿದ್ದಾರೆ, 25 ಹೇಳ್ತಿದ್ದಾರೆ. ಇಲ್ಲಿ 20 ರೂಪಾಯಿಗೆ ಒಂದು ವಸ್ತು ತಂದು 25 ರೂಪಾಯಿಗೆ ಮಾರಾಟ ಮಾಡಿದ್ದೀರಾ ಅಂದರೆ ಎಷ್ಟು ರೂಪಾಯಿ ಲಾಭ ಆದಂತೆ, 5 ರೂಪಾಯಿ ಲಾಭ ಆದಂತೆ. ಈ 5 ರೂಪಾಯಿ ಯಾವುದಕ್ಕೆ, 20 ರೂಪಾಯಿಗೆ. ಓಕೆ, ಪರ್ಸೆಂಟೇಜ್ ಶೇಕಡಾವಾರು ಕೇಳ್ತಿರೋದ್ರಿಂದ ಇಂಟು 100 ಮಾಡೋಣ. ನೆಕ್ಸ್ಟ್ ಏನಿದೆ, ಫೈನಲ್ ಸ್ಟೇಜು ಸಿಂಪ್ಲಿಫಿಕೇಷನ್ ಮಾಡಿದಾಗ ನಿಮ್ಗೆ ಆನ್ಸರ್ ಸಿಗುತ್ತೆ. 5 ಒಂದಲೇ 5 4 20 ಆಗುತ್ತೆ. ಇಲ್ಲಿ ನೆಕ್ಸ್ಟು 4 ಒಂದಲೇ 4 25 ಎಷ್ಟಲೇ 4 25 100 ಆಗುತ್ತೆ. ಆನ್ಸರ್ ಈಸ್ 25%, 25% ಲಾಭ. ಓಕೆ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೀವು ಗಣಿತ ಮ್ಯಾಥ್ಸ್ ಪ್ರಾಬ್ಲಮ್ನ ಯಾವೆಲ್ಲ ರೀತಿ ಯಾವ್ಯಾವ ಟೈಪ್ಸಲ್ಲಿ ಕೇಳಬಹುದು ಅಂತ ನೀವೇನೇ ಅಂದ್ಕೊಂಡು ಊಹಿಸ್ಕೊಂಡು ಪ್ರಾಬ್ಲಮ್ನ ಬಿಡಿಸ್ಕೊತಾ ಹೋಗಬೇಕು. ಈ ಟೈಪಲ್ಲಿ ಕೇಳಿದ್ದಾರೆ ಅಂದರೆ ಇನ್ನೊಂದು ಟೈಪಲ್ಲೂ ಕೇಳುವಂಥ ಸಾಧ್ಯತೆ ಇದೆ. ಆ ಟೈಪಲ್ಲೂ ನಾವು ಕವರ್ ಮಾಡ್ಕೊಳ್ಳೋಣ. ಓಕೆ, ಈ ಥರ ಮೈಂಡ್ಸೆಟ್ ಇರಬೇಕು. ಈ 6th ಕ್ವಶನ್ ಏನಿದೆ, ಅಸಲು ಮತ್ತು ಮಾರಿದ ಬೆಲೆ ನಡುವಿನ ವ್ಯತ್ಯಾಸ. ಈ ನೆಕ್ಸ್ಟ್ 6th ಕ್ವಶನ್ ಏನಿದೆ, ಅಸಲು ಮತ್ತು ಮಾರಿದ ಬೆಲೆ 5/8 ಆಗಿದ್ದರೆ ಶೇಕಡಾವಾರು ಲಾಭ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲೇನು ಕೊಟ್ಟಿದ್ದಾರೆ, ಭಿನ್ನರಾಶಿಯಲ್ಲಿ ಕೊಟ್ಟಿದ್ದಾರೆ. ಭಿನ್ನರಾಶಿಯಲ್ಲಿ ಕೊಟ್ಟು ಪರ್ಸೆಂಟೇಜಲ್ಲಿ ಕೇಳ್ತಿದ್ದಾರೆ ಶೇಕಡಾವಾರು ಲಾಭನ. ಇದು ಯಾವ ಥರ ಮಾಡೋದು ಅಂದರೆ, ಇಲ್ಲೂ ಕೂಡ ನಿಮ್ಗೆ ಏನಿದೆ ಭಿನ್ನರಾಶಿಯಲ್ಲಿ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು. ಇಲ್ಲಿ ಏನು ಕೊಟ್ಟಿದ್ದಾರೆ, 5/8 ಅಥವಾ 5ನೇ 8. ಇದು ನಿಮಗೆ ಸಿ ಪಿ ಎಸ್ ಪಿನೇ ಆಗಿರುತ್ತೆ. ಏನಾಗಿರುತ್ತೆ, ಸಿ ಪಿ ಎಸ್ ಪಿ. ಅವರು ಏನು ಕೊಟ್ಟಿದ್ದಾರೆ ಅದು ಸಿ ಪಿ ಎಸ್ ಪಿನೇ ಆಗಿರುತ್ತೆ. ಬಟ್ ನಮಗೆ ಕನ್ಫ್ಯೂಸ್ ಆಗಂಗೆ ಕೊಟ್ಟಿರ್ತಾರೆ, ಅದನ್ನು ನಾವು ಕ್ಲಿಯರ್ ಮಾಡ್ಕೋಬೇಕು. ಓಕೆ, ಏನಿದೆ, ಸಿ ಪಿ ಎಸ್ ಪಿ. ಏನಿದೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅನ್ನೋ ಚಾಪ್ಟರ್ ಬಂತು ಅಂದರೆ ಇಲ್ಲಿ ನಿಮಗೆ ಸಿ ಪಿ ಎಸ್ ಪಿ ಕೊಂಡ ಬೆಲೆ ಮಾರಿದ ಬೆಲೆ ಇದಿಷ್ಟೇ ಬರೋದು. ಇಲ್ಲಿ ಕಾನ್ಸೆಪ್ಟ್ ಇರೋದೇ ಕೊಂಡ ಬೆಲೆ ಮಾರಿದ ಬೆಲೆ. ಇದನ್ನು ಬಿಟ್ಟರೆ ಇದ್ರ ಒಳಗೆ ಏನೂ ಇಲ್ಲ. ಸಿ ಪಿ ಕೊಂಡ ಬೆಲೆ ಎಷ್ಟಿದೆ, 5 ಇದೆ. ಮಾರಿದ ಬೆಲೆ ಎಷ್ಟಿದೆ, 8 ಇದೆ. ಈಗ ನಾವು ಈ 5/8ಕ್ಕೆ ನಾವು ಪ್ರಾಬ್ಲಮ್ನ ಮುಂದುವರಿಸ್ಬೇಕಾಗಿರೋದು. ಒಂದು ವಸ್ತುವನ್ನು 5 ರೂಪಾಯಿಗೆ ತಂದಿದ್ದೀರಾ, 8 ರೂಪಾಯಿಗೆ ಮಾರಿದ್ದೀರಾ. ಎಷ್ಟು ಲಾಭ ಆದಂತೆ, 5 ರೂಪಾಯಿಗೆ ತಂದು 8 ರೂಪಾಯಿಗೆ ಮಾರಿದ್ದೀರಾ ಅಂದರೆ 3 ರೂಪಾಯಿ ಲಾಭ ಆದಂತೆ. ಎಷ್ಟು,
ರೂಪಾಯಿ ಲಾಭ ಆದಂತೆ. ಎಷ್ಟು ರೂಪಾಯಿಗೆ? 5 ರೂಪಾಯಿಗೆ. ಈಗ ಶೇಕಡಾವಾರು ಪರ್ಸೆಂಟೇಜ್ ಕೇಳ್ತಿರೋದ್ರಿಂದ ಏನು ಮಾಡಬೇಕು? ಇಂಟು 100 ಮಾಡಬೇಕು. ಓಕೆ, ನೆಕ್ಸ್ಟ್ ಏನು ಮಾಡೋಣ? ಸಿಂಪ್ಲಿಫಿಕೇಷನ್. ಫೈನಲ್ ಸ್ಟೇಜ್ ಏನಿದೆ ನಮ್ಮದು, ಸಿಂಪ್ಲಿಫಿಕೇಷನ್ ಮಾಡಬೇಕು. ಏನಾಗುತ್ತೆ ಸಿಂಪ್ಲಿಫಿಕೇಷನ್ ಮಾಡಿದಾಗ? 5 1 5, 5 2 10, 1 0ಗೆ 1 0. ಈಗ ಏನು ಉಳಿತು ನಿಮಗೆ ಫೈನಲ್ ಆಗಿ? 20 ಮೇಲೆ 3 ಉಳಿತು. ಈ 20 ಇಂಟು 3 ಮಾಡಬೇಕು. 20 ಇಂಟು 3 ಮಾಡಿದರೆ ನಿಮ್ಗೇನು ಬರುತ್ತೆ ಆನ್ಸರು? 2 3 6, 1 0ಗೆ 1 0. ಆನ್ಸರ್ ಈಸ್ 60%. 60% ಲಾಭ ಯಾವ ಆಪ್ಷನಲ್ಲಿದೆ? ಸೆಕೆಂಡ್ ಆಪ್ಷನಲ್ಲಿದೆ. ಓಕೆ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ನೆಕ್ಸ್ಟ್ 7th ಕ್ವಶನ್ ಏನಿದೆ, 7ನೇ ಕ್ವಶನ್ನು. ಒಂದು ವಸ್ತುವನ್ನು 20% ನಷ್ಟದಲ್ಲಿ ಮಾರಾಟ ಮಾಡಿದ್ದಾರೆ. ಅಸಲು ಮತ್ತು ಮಾರಾಟ ಬೆಲೆ ನಡುವಿನ ಅನುಪಾತ. ಇಲ್ಲಿ ಏನು ಕೊಟ್ಟಿದ್ದಾರೆ? ಸೇಮ್ ಕ್ವಶನ್. ಯಾವುದು 4th or 5th ಕ್ವಶನ್ ಬಿಡಿಸಿದೆಯಲ್ಲ ಅದೇ ಕ್ವಶನ್ನು. ಇಲ್ಲಿ ಅವರು ಒಂದು ವಸ್ತುವನ್ನು ಎಷ್ಟು ಶೇಕಡ ನಷ್ಟದಲ್ಲಿ ಮಾರಾಟ ಮಾಡಿದ್ದಾರೆ ಅನ್ನೋದು ಕೊಟ್ಟಿದ್ದಾರೆ. ಅದಾದಮೇಲೆ ನಮಗೆ ಮಾರಾಟ ಬೆಲೆ ಮತ್ತು ಕೊಂಡ ಬೆಲೆ ನಡುವಿನ ವ್ಯತ್ಯಾಸ ಕೇಳಿದ್ದಾರೆ. ಇಲ್ಲಿ ಏನು ಮಾಡಬೇಕು ನಾವು? ಇಲ್ಲಿ ಮಾರಾಟ ಬೆಲೆ ಕೊಟ್ಟಿದ್ದಾರೆ. ಮಾರಾಟ ಅಂದರೆ ಎಷ್ಟು ಶೇಕಡ ನಷ್ಟಕ್ಕೆ ಮಾರಲಾಗಿದೆ ಅನ್ನೋದು ಕೊಟ್ಟಿದ್ದಾರೆ. ಇಲ್ಲಿ ಕಾಸ್ಟ್ ಪ್ರೈಸನ್ನ ನಾವೇ ಓನಾಗಿ ಹಾಕ್ಕೋಬೇಕು. ಓಕೆ, CP SP. ಇಲ್ಲೇನಿದೆ? CP ಕಾಸ್ಟ್ ಪ್ರೈಸ್ ಏನಿದೆ ಅವ್ರು ಕೊಟ್ಟಿಲ್ಲ, ನಾವೇ ಹಾಕ್ಕೋಬೇಕು ಅಂತ ಹೇಳಿದ್ದೀನಿ. ಎಷ್ಟಾಗುತ್ತೆ? CP 100 ಆಗುತ್ತೆ. ಕೊಂಡ ಬೆಲೆ ಯಾವತ್ತು ಎಷ್ಟಿರುತ್ತೆ? 100 ಇರುತ್ತೆ. ಇನ್ನು SP ಕೊಟ್ಟಿದ್ದಾರೆ. ಸೆಲ್ಲಿಂಗ್ ಪ್ರೈಸು ಎಷ್ಟು ಅಂತ ಹೇಳ್ತಿದ್ದಾರೆ? 20%. 20% ನಷ್ಟದಲ್ಲಿ ಅಂತ ಹೇಳ್ತಿದ್ದಾರೆ. 20% ನಷ್ಟ ಅಂದರೆ ಎಷ್ಟಾಗುತ್ತೆ? 80 ಆಗುತ್ತೆ. ಓಕೆ, ನೆಕ್ಸ್ಟ್ ನಾವು ಇದಕ್ಕೆ ಇವಾಗ ಪ್ರಾಬ್ಲಮ್ನ ಬಿಡಿಸ್ಬೇಕಾಗಿರೋದು. ಎಷ್ಟಕ್ಕೆ? 100:80ಕ್ಕೆ. 0ಗೆ 0 ಕ್ಯಾನ್ಸಲ್ ಮಾಡೋಣ. ಉಳಿದಿದ್ದೇನು? 10:8. 10:8 ಅಂದರೆ ಏನಾಗುತ್ತೆ? 2ರಿಂದ ಮಾಡೋಣ. 2 5 10, 2 5 10, 2 4 8. ಏನು ಬಂತು ನಮಗೆ ಫೈನಲಾಗಿ ಆನ್ಸರು? 5:4. ಫೈನಲ್ ಆನ್ಸರ್ ಈಸ್ 5:4. ಓಕೆ, ಅರ್ಥ ಆಯಿತು ಅಲ್ಲ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಸಿಂಪಲ್ ಇರುತ್ತೆ. ನೀವು ಜಾಸ್ತಿ ಡೆಪ್ತಾಗಿ ಹೋಗೋದು ಬೇಡ, ತಲೆ ಕಡಿಸ್ಕೊಳ್ಳೋದು ಬೇಡ. ಏನು ಒಂದನ್ನು ಕೊಟ್ಟಿದ್ದಾರೆ, ಒಂದನ್ನು ಕೊಟ್ಟಿಲ್ಲ, ಯಾವ ಥರ ಹಾಕ್ಕೋಬೇಕು, ಏನು ಮಾಡಬೇಕು, ಇದನ್ನೆಲ್ಲ ತಲೆಯಿಂದ ತೆಗೆದಾಕಿ ಮ್ಯಾಥ್ಸ್ನ ಈಸಿಯಾಗಿ ಕಲಿಯೋ ಮೆಥಡಲ್ಲಿ ನೀವು ಹೋಗಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. 8th ಕ್ವಶನ್ನು. ನೆಕ್ಸ್ಟ್ ಕ್ವಶನ್ ಏನಿದೆ? 8th ಕ್ವಶನು ನಿಮಗೆ ಹೋಮ್ವರ್ಕು. ಕ್ವಶನ್ ಏನಿದೆ? ಕೊಂಡ ಮತ್ತು ಮಾರಿದ ಬೆಲೆಯು 8:9 ಆಗಿದ್ದರೆ ಶೇಕಡಾವಾರು ಲಾಭ ಎಷ್ಟು? ಇಲ್ಲ ಅವ್ರು ಏನು ಕೊಟ್ಟಿದ್ದಾರೆ? ಕೊಂಡ ಬೆಲೆ ಮತ್ತು ಮಾರಿದ ಬೆಲೆ CP SP ಎರಡನ್ನೂ ಕೊಟ್ಟಿದ್ದಾರೆ. ಅದಾದಮೇಲೆ ಅವರು ಲಾಭ ನಷ್ಟವನ್ನು ಪರ್ಸೆಂಟೇಜ್ ಶೇಕಡಾವಾರಲ್ಲಿ ಕೇಳ್ತಿದ್ದಾರೆ. ಹೋಮ್ವರ್ಕ್ ನಂಬರ್ 2 ಅಪ್ಪ. ಹೋಮ್ವರ್ಕ್ ನಂಬರ್ 2 ಇದನ್ನು ಕಂಪಲ್ಸರಿ ನೀವು ಮಾಡಿ ಹಾಕಲೇಬೇಕು. ನಾನು ಹೇಳಿದ್ದೀನಿ, ಕೊಟ್ಟಿರೋ ಹೋಮ್ವರ್ಕ್ ಯಾರೆಲ್ಲ ಮಾಡ್ತೀರಾ ಅವರಿಗಷ್ಟೇ ನೀವು ಸೀರಿಯಸ್ಸಾಗಿ ಸ್ಟಡಿ ಮಾಡ್ತಿದ್ದೀರಾ ಅನ್ನೋದು ಕನ್ಫರ್ಮ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಿದೆ? 9th ಕ್ವಶನ್ನು. ಇದು ಸ್ವಲ್ಪ ಟ್ವಿಸ್ಟ್ ಇದೆ ಕ್ವಶನ್ನು, ಯಾವ ಥರ ಮಾಡಬೇಕು ಅನ್ನೋದು. ಇಲ್ಲಿ ಒಂದು 3 ಸ್ಟೆಪ್ ಬರುತ್ತೆ. ಏನಿದೆ ಕ್ವಶನ್ನು? ನಮೂದಿತ ಬೆಲೆಯು 2/5, ಮಾರಿದ ಬೆಲೆಯು 3/4ಕ್ಕೆ ಸಮನಾಗಿದ್ದರೆ ಶೇಕಡಾವಾರು ರಿಯಾಯಿತಿ ಎಷ್ಟು ಅಂತ ಕೇಳ್ತಿದ್ದಾರೆ. ಇಲ್ಲಿ ರಿಯಾಯಿತಿ ಡಿಸ್ಕೌಂಟ್ ಕೇಳ್ತಿದ್ದಾರೆ. ಇಲ್ಲಿ ಯಾವ ಥರ ಮಾಡೋದು ಅಂದರೆ, ಅವರು ಈ ಪ್ರಾಬ್ಲಮಲ್ಲಿ, ಈ ಲೆಕ್ಕದಲ್ಲಿ, ಈ ಕ್ವಶನಲ್ಲಿ CP SP ಕೊಂಡ ಬೆಲೆ ಮತ್ತು ಮಾರಿದ ಬೆಲೆನೇ ಕೊಟ್ಟಿದ್ದಾರೆ. ಬಟ್ ಟ್ವಿಸ್ಟ್ ಆಗಿ ಕೊಟ್ಟಿದ್ದಾರೆ. ಒಂಥರ ನಮಗೆ ಪ್ರಾಬ್ಲಮ್ ಲೆಕ್ಕನ ಹಾಕೊಳ್ಳೋಕ್ಕೆ ಬರಬಾರ್ದು ಆ ಥರ ಕೊಟ್ಟಿದ್ದಾರೆ. ನಾವು ಅದಕ್ಕಿಂತ ಜಾಣರಿರ್ತೀವಿ ಅವ್ರ ಕ್ವಶನ್ ತೆಗಿಯೋರ್ಕಿಂತ. ಹಾಗಾಗಿ ಏನು ಮಾಡಬೇಕು? ಅವ್ರು ಕೊಟ್ಟಿರುವ ಕ್ವಶನ್ನ ಯಾವ ಥರ ಹಾಕ್ಕೋಬೇಕು ಅನ್ನೋದನ್ನ ಮೊದಲು ನಾವು ಕಲ್ತ್ಕೋಬೇಕು. ಓಕೆ, ಬಿಡಿಸೋಣ ಇವಾಗ ಪ್ರಾಬ್ಲಮ್ನ. ನಾವು ಯಾವ ಥರ ಆಗಬೇಕು ಪ್ರಿಪ್ರೇಷನ್ ಮಾಡೋರು, ಎಕ್ಸಾಮಿಗೆ ತಯಾರಿ ನಡೆಸೋರು ಅಂದರೆ, ಕ್ವಶನ್ ಪೇಪರ್ ತೆಗಿಯೋರ ಮೈಂಡ್ಸೆಟ್ಗಿಂತ ಒಂದು ಹೆಜ್ಜೆ ನಾವು ಮುಂದೆನೇ ಇರಬೇಕು. ಅವರು ಕ್ವಶನ್ ಪೇಪರ್ ತೆಗಿಯೋರು 8 ಟೈಪಲ್ಲಿ ಕ್ವಶನ್ ತೆಗಿಬೇಕು ಅಂತ ಡಿಸೈಡ್ ಮಾಡಿದರು ಅಂದರೆ 8 2 14 ಟೈಪಲ್ಲಿ ನಾವು ಕ್ವಶನ್ಸ್ನ ಅಥವಾ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ಓಕೆ, ಏನು ಮಾಡಬೇಕಿಲ್ಲಿ ನೀವು ಮೊದಲು 2/5, ನೆಕ್ಸ್ಟು 3/4. ಇದನ್ನೇನು ಮಾಡಬೇಕು? ಕ್ರಾಸ್ ಇಂಟು ಮಾಡಬೇಕು. ಯಾವ ಥರ? ಈ ಕ್ರಾಸ್ ಇಂಟು ಮಾಡಿದಾಗ ಏನಿದೆ, ಕ್ರಾಸ್ ಮಲ್ಟಿಫಿಕೇಷನ್ ಅಂತಾರಲ್ಲ ಆ ಥರ ಮಾಡಿದಾಗ ನಿಮಗೆ CP SP ಸಿಗುತ್ತೆ. ಈಗ ಏನು ಕೊಟ್ಟಿದ್ದಾರೆ ಇಲ್ಲಿ? 2/5, 3/4. ಇದು ಯಾವುದೇ ರೀತಿಯ ಕಾಸ್ಟ್ ಪ್ರೈಸ್, ಸೆಲ್ಲಿಂಗ್ ಪ್ರೈಸ್ ಆಗಲ್ಲ. ಈಗ ಏನು ನೀವು ಕ್ರಾಸಾಗಿ ಇಂಟು ಮಾಡ್ತೀರಾ ಅದು ನಿಮಗೆ ಸಿಗುವಂಥ ಏನಾಗಿರುತ್ತೆ ಮೌಲ್ಯ ಅಥವಾ ವ್ಯಾಲ್ಯೂ CP SP ಆಗಿರುತ್ತೆ. ಯಾವ ಥರ ಮಾಡಬೇಕು ಅಂದರೆ 5
ಇಂಟು 3 ಮಾಡಬೇಕು. 5 ಇಂಟು 3 ಎಷ್ಟಾಗುತ್ತೆ? 5 3 15 ಆಗುತ್ತೆ. ಡಿವೈಡೆಡ್ ಬೈ 2 ಇಂಟು 4 ಮಾಡಬೇಕು. 2 ಇಂಟು 4 ಎಷ್ಟಾಗುತ್ತೆ? 2 4 8 ಆಗುತ್ತೆ. ಏನಿದೆ ಇದು ಬಂದಿರುವ ಸಿಕ್ಕಿರುವ ವ್ಯಾಲ್ಯೂ ಏನಿದೆ 15/8. ಇದು ನಿಮಗೆ ಎಸ್ ಪಿ ಸಿ ಪಿ ಆಗಿರುತ್ತೆ. ಯಾವ್ದು ಎಸ್ ಪಿ ಯಾವ್ದು ಸಿ ಪಿ ಅಂತ ನೋಡೋದಾದರೆ ಮೇಲಿದೆ ಏನಿದೆ ಇದು ಎಸ್ ಪಿ ಆಗಿರುತ್ತೆ. ಇನ್ನು ಕೆಳಗೇನಿದೆ ಇದು 8, ಇದು ಸಿ ಪಿ ಆಗಿರುತ್ತೆ. ಎಸ್ ಪಿ ಮೀನ್ಸ್ ಕೊಂಡ ಬೆಲೆ 15, ಸಿ ಪಿ ಮೀನ್ಸ್ ಮಾರಿದ ಬೆಲೆ 8. ಇಲ್ಲಿ ಮಾರಿದ ಬೆಲೆ ಮತ್ತು ಕೊಂಡ ಬೆಲೆ ಎರಡು ಸಿಕ್ಕಾಯಿತು. ಕೊಂಡ ಬೆಲೆ ಎಷ್ಟಿದೆ? 15 ಇದೆ. ಮಾರಿದ ಬೆಲೆ ಎಷ್ಟಿದೆ? 8 ಇದೆ. ಇಲ್ಲಿ ನಮಗೆ ಕ್ವಶನಲ್ಲಿ ಏನು ಕೇಳಿರೋದು? ಡಿಸ್ಕೌಂಟ್, ರಿಯಾಯಿತಿ ಕೇಳಿದ್ದಾರೆ. ಒಂದು ವಸ್ತುವನ್ನು 15 ರೂಪಾಯಿಗೆ ತಂದು 8 ರೂಪಾಯಿಗೆ ಮಾರಿದ್ದಾರೆ ಅಂದರೆ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಅಥವಾ ರಿಯಾಯಿತಿ ಬಿಟ್ಟಂತೆ? ಹೀಗೇನು ಮಾಡಬೇಕು? 15ಕ್ಕೆ ತಂದಿದ್ರು, 8ಕ್ಕೆ ಮಾರಿದ್ದಾರೆ ಅಂದರೆ ಎಷ್ಟು ರೂಪಾಯಲ್ಲಿ ಡಿಸ್ಕೌಂಟ್ ಬಿಟ್ಟಂತೆ? ರೂಪಾಯಿಗಳಲ್ಲಿ 7 ರೂಪಾಯಿ ಡಿಸ್ಕೌಂಟ್ ಬಿಟ್ಟಂತೆ. ಎಷ್ಟು ರೂಪಾಯಿಗೆ? 15 ರೂಪಾಯಿಗೆ. ಪರ್ಸೆಂಟೇಜ್ ಕೇಳ್ತಿರೋದ್ರಿಂದ ಇಂಟು 100 ಮಾಡೋಣ. ನೆಕ್ಸ್ಟ್ ನಾವೇನು ಮಾಡಬೇಕು? ಸಿಂಪ್ಲಿಫಿಕೇಷನ್ ಮಾಡಬೇಕು. 15 1 15 ಎಷ್ಟಲೇ 100 ಆಗುತ್ತೆ? 6.66 100 ಆಗುತ್ತೆ. ಇನ್ನು ನೆಕ್ಸ್ಟ್ ಮೇಲೆ ಉಳಿದಿರೋ 7ಅನ್ನು ಇಂಟು ಮಾಡೋಣ. 7 ಇಂಟು ಮಾಡಿದರೆ ಏನಾಗುತ್ತೆ ನಿಮಗೆ? 6.66 ಇಂಟು 7 ಅಂದರೆ 46.66% ಆಗುತ್ತೆ. ಓಕೆ, ಫೈನಲ್ ಆನ್ಸರ್ ಇಸ್ 46.66%. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. 10ನೇ ಕ್ವಶನ್ನು. ವಸ್ತುವಿನ ನಮೂದಿತ ಬೆಲೆ 250 ಮತ್ತು ಮಾರಿದ ಬೆಲೆ 230 ಆಗಿದ್ದರೆ ಶೇಕಡಾವಾರು ರಿಯಾಯಿತಿ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್, ಇಲ್ಲಿ ನೀವು ಎಸ್ ಎಸ್ ಸಿ ಜಿ ಡಿ ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಚಾಪ್ಟರ್ ಅಂದರೆ 10 ರಿಂದ 11 ಚಾಪ್ಟರ್ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ 1 ಚಾಪ್ಟರು, ಇನ್ನು ನೆಕ್ಸ್ಟ್ ಡಿಸ್ಕೌಂಟ್ 1 ಚಾಪ್ಟರ್ ಅಂತ 2 ಚಾಪ್ಟರ್ನ ಡಿವೈಡ್ ಮಾಡ್ಕೊಳೋ ಹಾಗಿಲ್ಲ. ಈ ಥರ ಮಾಡ್ಕೊಂಡ್ರೆ ನಿಮಗೆ ಹೆವಿ ಆಗುತ್ತೆ. ನೀವು ಯಾವ ಥರ ಮಾಡಬೇಕು ಅಂದರೆ, ನೀವೇನಿದೆ ಪ್ರಾಫಿಟ್ ಆ್ಯಂಡ್ ಲಾಸ್, ಲಾಭ ಮತ್ತು ನಷ್ಟ ಕಲಿಯುವಾಗ, ಲಾಭ ಮತ್ತು ನಷ್ಟ ಚಾಪ್ಟರ್ನ ನೀವು ಮಾಡುವಾಗ ಅದ್ರ ಜೊತೆ ಡಿಸ್ಕೌಂಟ್ ಏನಿದೆ ರಿಯಾಯಿತಿಯನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅದೊಂದು ಚಾಪ್ಟರ್ ಆದರೆ ರಿಯಾಯಿತಿ ಡಿಸ್ಕೌಂಟ್ ಇದು ಒಂದು ಚಾಪ್ಟರ್ ಅಂತ ಹಾಕ್ಕೊಂಡು ಈ ಒಂದು ಲಾಂಗ್ ಆಗಿ 2 ಚಾಪ್ಟರ್ನ ನೀವು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಇದು ಡಿಸ್ಕೌಂಟ್ನ ಒಮ್ಮೆ ಕಲಿತೀನಿ ಅಥವಾ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ನ ಒಮ್ಮೆ ಕಲಿತೀನಿ ಅಂದರೆ ಅದು ಆಗಲ್ಲ. ಯಾಕಂದರೆ ಡಿಸ್ಕೌಂಟು ಅಥವಾ ರಿಯಾಯಿತಿ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಅದ್ರ ರಿಲೇಟೆಡ್ ಕ್ವಶನ್ ಬರೋದ್ರಿಂದ ನೀವು ಪ್ರಾಫಿಟ್ ಆ್ಯಂಡ್ ಲಾಸಲ್ಲೇ ನೀವು ಇನ್ಕ್ಲೂಡ್ ಮಾಡ್ಕೊಂಡು ಕಲಿಯೋದು ವೆರಿ ವೆರಿ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಈ ಥರ ಏನಿದೆ ರಿಲೇಟೆಡ್ 1 ಚಾಪ್ಟರ್ಗೆ 1 ಚಾಪ್ಟರ್ ರಿಲೇಟೆಡ್ ಇರುತ್ತೆ. ಆ ಥರ ಚಾಪ್ಟರ್ನ ನೀವು ಕೂಡಿ ಅಥವಾ ಎರಡನ್ನು ಮಿಕ್ಸ್ ಮಾಡಿಕೊಂಡು ಕಲಿಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ 10ನೇ ಕ್ವಶನ್ ಹೇಳಿದ್ದೀನಿ. ವಸ್ತುವಿನ ನಮೂದಿತ ಬೆಲೆ 250 ಮತ್ತು ಮಾರಿದ ಬೆಲೆ 230 ಆಗಿದ್ದರೆ ಶೇಕಡಾವಾರು ರಿಯಾಯಿತಿ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಕಾಸ್ಟ್ ಪ್ರೈಸ್, ಸೆಲ್ಲಿಂಗ್ ಪ್ರೈಸ್ ಎರಡನ್ನು ಕೊಟ್ಟಿದ್ದಾರೆ. ಕಾಸ್ಟ್ ಪ್ರೈಸ್ ಎಷ್ಟಿದೆ? 250 ಇದೆ. ಸೆಲ್ಲಿಂಗ್ ಪ್ರೈಸು 230 ಇದೆ. ಇಲ್ಲಿ ಶೇಕಡಾವಾರು ರಿಯಾಯಿತಿ ಕೇಳ್ತಿದ್ದಾರೆ. ಎಷ್ಟಿದೆ? ಕಾಸ್ಟ್ ಪ್ರೈಸಲ್ಲಿ ಸೆಲ್ಲಿಂಗ್ ಪ್ರೈಸ್ನ ಮೈನಸ್ ಮಾಡಬೇಕು ನಾವು. 250 ಇದೆ ಕಾಸ್ಟ್ ಪ್ರೈಸು, ಸೆಲ್ಲಿಂಗ್ ಪ್ರೈಸು 230 ಇದೆ. 250ರಲ್ಲಿ 230 ಕಳೆದರೆ ಎಷ್ಟು ಬರುತ್ತೆ? ನಮಗೆ 20 ಬರುತ್ತೆ. ರೂಪಾಯಿಗಳಲ್ಲಿ ಎಷ್ಟು ಬಿಟ್ಟಿದ್ದಾರೆ? 20 ರೂಪಾಯಿ ಬಿಟ್ಟಿದ್ದಾರೆ. ಎಷ್ಟು ರೂಪಾಯಿಗೆ 20 ರೂಪಾಯಿ ಬಿಟ್ಟಿದ್ದಾರೆ? 250 ರೂಪಾಯಿಗೆ. ಪರ್ಸೆಂಟೇಜ್ ಅಥವಾ ಶೇಕಡಾವಾರು ಕೇಳ್ತಿರೋದ್ರಿಂದ ಇಂಟು 100 ಮಾಡಬೇಕು. ನೆಕ್ಸ್ಟ್ ಫೈನಲ್ ಸ್ಟೇಜ್ ಏನಿದೆ ಸಿಂಪ್ಲಿಫಿಕೇಷನ್ನು. 0ಗೆ 0 ಕ್ಯಾನ್ಸಲ್ ಮಾಡೋಣ. 25 1 25 4 ಇಲ್ಲಿ 100 ಆಗುತ್ತೆ. ನೆಕ್ಸ್ಟು ಮೇಲೆ ಉಳಿದಿರೋದೇನು? 2 ಉಳಿದಿದೆ. 2 ಇಂಟು 4 ಅಂದರೆ ಏನು ಸಿಗುತ್ತೆ ನಿಮಗೆ? 8. 2 4 8. ಈ 8 ಏನಿದೆ ಪರ್ಸೆಂಟೇಜ್ ಏನಿದೆ 8% ರಿಯಾಯಿತಿಯನ್ನು ನೀಡಲಾಗಿದೆ. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ 11th ಕ್ವಶನ್ ಏನಿದೆ ಇಲ್ಲಿ. ವಸ್ತುವಿನ ನಮೂದಿತ ಬೆಲೆ 3000 ಮತ್ತು ಮಾರಿದ ಬೆಲೆ 2400 ಆಗಿದ್ದರೆ ಶೇಕಡಾವಾರು ರಿಯಾಯಿತಿ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲೂ ಕೂಡ ಸೇಮ್ ಕ್ವಶನ್ನು. ಈಗೇನು 10th ಕ್ವಶನ್ ಬಿಡಿಸಿದ್ವಿ ಅದೇ ಕ್ವಶನ್ನು. ಕಾಸ್ಟ್ ಪ್ರೈಸ್ ಎಷ್ಟಿದೆ? 3000 ಇದೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? 2400 ಅಂತ ಹೇಳ್ತಿದ್ದಾರೆ. 3000ದಲ್ಲಿ 2400 ಮೈನಸ್ ಮಾಡಿದಾಗ ನಿಮ್ಗೆ ಏನು ಸಿಗುತ್ತೆ? 600 ರೂಪಾಯಿ ಸಿಗುತ್ತೆ. ರೂಪಾಯಿಗಳಲ್ಲಿ ಎಷ್ಟು ರೂಪಾಯಿ ಬಿಟ್ಟಿದ್ದಾರೆ? 600 ರೂಪಾಯಿಗಳನ್ನು ಬಿಟ್ಟಿದ್ದಾರೆ. ಎಷ್ಟು ರೂಪಾಯಿಗೆ? 3000 ರೂಪಾಯಿಗೆ. ಇಲ್ಲಿ ಪರ್ಸೆಂಟೇಜ್ ಕೇಳ್ತಿರೋದ್ರಿಂದ ಇಂಟು 100 ಮಾಡೋಣ. 2 0ಗೆ 2 0 ಕ್ಯಾನ್ಸಲ್ ಮಾಡೋಣ. ಇನ್ನು ನೆಕ್ಸ್ಟು 6 1 6 5 30 ಆಗುತ್ತೆ. ನೆಕ್ಸ್ಟು 5 1 5 ಎಷ್ಟಲೇ ನಿಮಗೆ 100 ಆಗುತ್ತೆ. 5 2 10 1 0ಗೆ 0. ಆನ್ಸರ್ ಇಸ್ 20%. 20% ರಿಯಾಯಿತಿ ಯಾವ ಆಪ್ಷನಲ್ಲಿದೆ? ಸೆಕೆಂಡ್ ಆಪ್ಷನಲ್ಲಿದೆ.
ಓಕೆ, ಇನ್ನು ನೆಕ್ಸ್ಟ್ ಟೆಲಿಗ್ರಾಮ್ ಚಾನಲ್ ಯಾರೆಲ್ಲ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ. ಈಗೇನು ಮಾಡಿದ್ದೀನಿ ಕ್ಲಾಸು, ಇದೇನು ಬರೆದಿದ್ದೀನಿ ಕ್ಲಾಸಲ್ಲಿ ಬಿಡಿಸಿದ್ದೀನಿ ಲೆಕ್ಕ, ಇದೇ PDF ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಲೆಕ್ಕನ ಬಿಡಿಸುವಾಗ ಏನಾದರೂ ನಿಮಗೆ ಡೌಟ್ ಬಂತು ಅಥವಾ ಏನಾದರೂ ಡೌಟ್ ಇತ್ತು ಅಂದರೆ ಯಾವ ಥರ ಬಿಡಿಸಿದ್ದಾರೆ ಅಂತ ಅಲ್ಲಿ ಇಮೇಜಲ್ಲಿ ನೀವು ನೋಡ್ಕೋಬೋದು. ನೆಕ್ಸ್ಟ್ 12th ಕ್ವಶನ್ ಏನಿದೆ, ಹೂಗುಚ್ಛ ನಮೂದಿತ ಬೆಲೆ 2800 ಮತ್ತು ಮಾರಿದ ಬೆಲೆ 3500 ಆಗಿದ್ದೆ ಶೇಕಡಾವಾರು ಲಾಭ ಎಷ್ಟು ಅಂತ ಕೇಳಿದ್ದಾರೆ. ಪ್ರಾಬ್ಲಮ್ ಲೆಕ್ಕದಲ್ಲಿ ಮೊದಲು ನೀವು ಏನು ಅರ್ಥ ಮಾಡ್ಕೋಬೇಕು ಅಂದರೆ ಇಲ್ಲಿ ಲಾಭ ಅಂತ ಕೇಳಿದ್ದಾರೆ. ಹಾಗಾಗಿ ನೀವು ಯಾವುದನ್ನು ಮೈನಸ್ ಮಾಡಬೇಕು, ಮಾರಿದ ಬೆಲೆಯಲ್ಲಿ ನಮೂದಿತ ಬೆಲೆಯನ್ನು ಮೈನಸ್ ಮಾಡಬೇಕು. ಮಾರಿದ ಬೆಲೆ ಎಷ್ಟಿದೆ, 3500 ಇದೆ. ಕೊಂಡ ಬೆಲೆ ಎಷ್ಟಿದೆ, 2800 ಇದೆ. 3500ರಲ್ಲಿ 2800 ಮೈನಸ್ ಮಾಡಿದ್ರೆ ನಿಮ್ಗೆ ಏನು ಉಳಿಯುತ್ತೆ, 700 ರೂಪಾಯಿ ಉಳಿಯುತ್ತೆ. 700 ರೂಪಾಯಿ ಉಳಿಯುತ್ತೆ. ಈ 700 ರೂಪಾಯಿಗಳಲ್ಲಿ 700 ರೂಪಾಯಿ ಬಿಟ್ಟಿದ್ದಾರೆ. ಎಷ್ಟು ರೂಪಾಯಿಗೆ ಬಿಟ್ಟಿದ್ದಾರೆ 700 ರೂಪಾಯಿನ, 2800 ರೂಪಾಯಿಗೆ. ಪರ್ಸೆಂಟೇಜ್ ಕೇಳ್ತಿರೋದ್ರಿಂದ ಇಂಟು 100 ಮಾಡೋಣ. ಈ 2 0 ಕ್ಯಾನ್ಸಲ್ ಆಗುತ್ತೆ. 7 1 7 4 28 ಆಗುತ್ತೆ. 4 1 4 25 ನಿಮಗೆ 100 ಆಗುತ್ತೆ. ಆನ್ಸರ್ ಈಸ್ 25% ಪ್ರಾಫಿಟ್. ಯಾವ ಆಪ್ಷನಲ್ಲಿದೆ, ಸೆಕೆಂಡ್ ಆಪ್ಷನಲ್ಲಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಿದೆ 13th ಕ್ವಶನ್ನು, ಹೋಮ್ವರ್ಕ್. ನಿಮಗೆ ಹೋಮ್ವರ್ಕ್ ನಂಬರ್ 3 ಇದು. ಎಷ್ಟನೇ ಹೋಮ್ವರ್ಕ್ ಇದು, ಹೋಮ್ವರ್ಕ್ ನಂಬರ್ 3 ಇದು ನಿಮಗೆ. ಓಕೆ, ಏನಿದೆ ಕ್ವಶನ್ನು, ಒಂದು ವಸ್ತುವಿನ ನಮೂದಿತ ಬೆಲೆ 650 ಮತ್ತು ಮಾರಿದ ಬೆಲೆ 585 ಆಗಿದ್ದರೆ ಶೇಕಡಾವಾರು ನಷ್ಟ ಎಷ್ಟು ಅಂತ ಕೇಳಿದ್ದಾರೆ. ಹೋಮ್ವರ್ಕ್ ನಂಬರ್ 3 ಕಂಪಲ್ಸರಿ ನೀವು ಹೋಮ್ವರ್ಕ್ನ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ಏನಿದೆ, ಒಂದು ವಸ್ತುವಿನ ಅಸಲು ಬೆಲೆಗಿಂತ 25% ಹೆಚ್ಚಿಸಿ ಈ ವಸ್ತುವಿನ ಮೇಲೆ ಲಾಭ ಪಡೆಯಲು ಎಷ್ಟು ಶೇಕಡಾ ರಿಯಾಯಿತಿಯನ್ನು ನೀಡಬೇಕು ಅಂತ ಕೇಳಿದ್ದಾರೆ. ನಿಮಗೆ ಪ್ರಾಬ್ಲಮ್ ಏನಿದೆ, ಕ್ವಶನ್ ಕಾಣಲಿಲ್ಲ ಅಂದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಕ್ಲಾಸಿಂದ ನಾನು ಕ್ವಶನ್ನ ದೊಡ್ಡದಾಗಿ ಹಾಕ್ಕೊಂಡು ಬರ್ತೀನಿ. ಇಲ್ಲಿ ಏನು ಕೇಳಿದ್ದಾರೆ ಏನಿದೆ, ಒಂದು ವಸ್ತುವಿನ ಬೆಲೆಯನ್ನು 25% ಹೆಚ್ಚಿಸಿ ಅಂತ ಹೇಳ್ತಿದ್ದಾರೆ. ಯಾವುದೋ ಒಂದು ವಸ್ತುವಿನ ಬೆಲೆ ಎಷ್ಟಿತ್ತು, 100 ಇತ್ತು. ಗೊತ್ತಿಲ್ಲದ ವ್ಯಾಲ್ಯೂ ಏನು ಅನ್ಕೋಬೇಕಂತ ಹೇಳಿದ್ದೀನಿ, 100 ಅಂತ ಅನ್ಕೋಬೇಕಂತ ಹೇಳಿದ್ದೀನಿ. ಪ್ರಾಬ್ಲಮ್ ಬಿಡಿಸೋಕ್ಕೆ ಈಸಿ ಆಗಬೇಕು ಅಂದರೆ ಅದನ್ನೇನು ಹೇಳಿದ್ದಾರೆ, ವಸ್ತುವಿನ ಬೆಲೆಯನ್ನು 25% ಹೆಚ್ಚಿಸಿ ಅಂತ ಹೇಳ್ತಿದ್ದಾರೆ. 25 ಹೆಚ್ಚಿಸಿ ಅಂದರೆ ಎಷ್ಟಾಗುತ್ತೆ, 25 ಆಗುತ್ತೆ. 100 ಇದ್ದಿದ್ದು 25% ಹೆಚ್ಚಿಸಿ ಅಂದರೆ 125 ಆಗುತ್ತೆ. ಎಷ್ಟು ಶೇಕಡ ಹೆಚ್ಚಿಸಲಾಗಿದೆ, 25% ಹೆಚ್ಚಿಸಲಾಗಿದೆ. ಎಷ್ಟಕ್ಕೆ, 125ಕ್ಕೆ. ಶೇಕಡಾವಾರು ಕೇಳ್ತಿರೋದ್ರಿಂದ 100 ಮಾಡಬೇಕು. ನೆಕ್ಸ್ಟ್ ಸಿಂಪ್ಲಿಫಿಕೇಷನ್ ಮಾಡೋಣ. 25 1 25 5 ಇಲ್ಲಿ 125 ಆಗುತ್ತೆ. 5 1 5 2 10. ನೆಕ್ಸ್ಟ್ 0ಗೆ 0. ಆನ್ಸರ್ ಈಸ್ 20%. 20% ಡಿಸ್ಕೌಂಟ್ ಅಥವಾ ರಿಯಾಯಿತಿಯನ್ನು ನಾವು ನೀಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಇಲ್ಲಿಗೆ ಈ ಕ್ಲಾಸ್ ಎಂಡ್ ಆಯಿತು. ಯಾರೆಲ್ಲ ಕೊನೆವರೆಗೂ ಕ್ಲಾಸ್ ಕೇಳಿದರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಕ್ಲಾಸಸ್ಸಲ್ಲಿ ಏನಾದರೂ ಚೇಂಜಸ್ ಬೇಕಾಗಿತ್ತು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕ್ವಶನ್ ಏನಾದರೂ ಕಾಣಿಸ್ಲಿಲ್ಲ ಅಂದರೆ ದೊಡ್ಡದಾಗಿ ಹಾಕೋಣ ನೆಕ್ಸ್ಟ್ ಕ್ಲಾಸಿಂದ. ಓಕೆ, ಮತ್ತೆ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.